ವೇಳೆ ಸರಿಯಾಗಿ 8 ಗಂಟೆ. ಆಕಾಶವಾಣಿ ಮೈಸೂರು. ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ. ದೂತಮಂಜರಿ ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ಅವಲೋಕನ. ಪಾಲ್ಗೊಳ್ಳುವವರು ವಿದ್ವಾನ್ ದೀಪಕ್ ಭಟ್. ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಸ್ಕೃತ ಭಾಷೆಯು ಪ್ರಾಚೀನದಿಂದ ಅರ್ವಾಚೀನದವರೆಗೆ ತನ್ನ ವೈದುಷ್ಯದ ಜೊತೆಗೆ ನಾವೀನ್ಯತೆಯನ್ನು ಮೆರೆಯುತ್ತಾ ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅದು ತನ್ನನ್ನು ತಾನು ಏಕಮುಖವಲ್ಲದೆ ಬಹುಮುಖವಾಗಿ ಲೋಕಮುಖದಲ್ಲಿ ಪ್ರಕಟಪಡಿಸಿಕೊಂಡಿರುವಂತಹ ಅಪೌರುಷೇಯವಾದಂತಹ ವೇದಗಳು, ಅವುಗಳ ಅಂತರ್ನಿಹಿತವಾದ ಧನುರ್ವೇದ, ಆಯುರ್ವೇದಾದಿ ಉಪವೇದಗಳು, ಕಾಂತಾ ಸಂಹಿತೆಯಲ್ಲಿ ಇರುವಂತಹ ಲೋಕಪ್ರಿಯವಾದ ರಾಮಾಯಣ, ಮಹಾಭಾರತಾದಿ ಕಾವ್ಯಗಳು, ಅಧ್ಯಾತ್ಮ ಸಾಧಕರಿಗಾಗಿಯೇ ಇರುವಂತಹ ಉಪನಿಷತ್ತುಗಳು, ಇನ್ನು ಗದ್ಯ ಪದ್ಯ ಮಿಶ್ರಿತವಾದಂತಹ ಚಂಪು ಅನ್ನುವಂತಹ ಕಾವ್ಯ ಪ್ರಕಾರ, ಆಬಾಲವೃದ್ಧರಿಗೂ ಅನ್ವಯಿಸುವಂತೆ ಸರಳವಾಗಿ ನೀತಿಗಳನ್ನ ಬೋಧಿಸುವಂತಹ ಕಥಾ ಸಾಹಿತ್ಯ, ದೇವ ಪ್ರಾರ್ಥನೆ ಅಥವಾ ಪ್ರಶಂಸೆಯನ್ನ ವಿಶಿಷ್ಟವಾದ ರೀತಿಯಲ್ಲಿ ಮಾಡುವಂತಹ ಸ್ತೋತ್ರ ಸಾಹಿತ್ಯ ಕೂಡ ಇದೆ. ಒಳ್ಳೆಯ ಮಾತುಗಳೆಂದೇ ಪ್ರಸಿದ್ಧವಾದ ಸುಭಾಷಿತಗಳು, ಲಲಿತ ಕಲೆಗಳಿಗೆ ಬೇಕಾಗಿ ಗೀತ ಪ್ರಕಾರಗಳು, ಹೀಗೆ ವಿಪುಲವಾಗಿ ತನ್ನನ್ನು ತಾನು ವಿಸ್ತರಿಸಿಕೊಂಡಿದೆ ಈ ಭಾಷೆ. ಹೀಗೆ ಮತ್ತೊಂದು ಅಪ್ರತಿಮವಾದಂತಹ ಪ್ರಕಾರ ಎಂದರೆ ನಾಟಕ ಅಥವಾ ರೂಪಕ. ಇಂದಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವು ಇದಾಗಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ನಾಟಕಗಳನ್ನ ಸಾಮಾನ್ಯವಾಗಿ ರೂಪಕಗಳೆಂದು ಕರೀತಾರೆ. ರೂಪ್ಯತೆ ಅಭಿನಯೈಹಿ ನಿರೂಪ್ಯತೆ ಇತಿ ರೂಪಕಂ ಎಂಬುದಾಗಿ. ಸಾಮಾನ್ಯವಾಗಿ ಸಂಸ್ಕೃತ ನಾಟಕಗಳು ಸುಖಾಂತವೇ ಆಗಿರುತ್ತದೆ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಸಮ್ಮಿಶ್ರಣ ಇವುಗಳ ವೈಶಿಷ್ಟ್ಯ. ಸಮಾಜದ ವ್ಯವಹಾರಗಳನ್ನ ಗಮನದಲ್ಲಿರಿಸಿಕೊಂಡು ನಾಟಕಗಳು ರಚಿತವಾಗಿವೆ. ನಾಟಕವು ವಿವಿಧ ಅಭಿರುಚಿಗಳ ಜನರಿಗೆ ಸಮಾನವಾಗಿ ಮನರಂಜನೆಯನ್ನ ನೀಡುತ್ತದೆ ಎನ್ನುವ ಕಾಳಿದಾಸನ ಮಾತು ಸತ್ಯವಾದುದು. ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅನ್ನುವಂತಹ ಅವನ ಉಕ್ತಿ ಇಲ್ಲಿ ನೆನಪಿಗೆ ಬರುತ್ತೆ. ಭಾರತೀಯ ನಾಟಕದೆಡೆಗೆ ಒಮ್ಮೆ ಹಿನ್ನೋಟವನ್ನ ಹರಿಸಿದರೆ ಭಾಸ, ಕಾಳಿದಾಸ, ಶೂದ್ರಕ, ಭವಭೂತಿ ಮುಂತಾದ ಉಜ್ವಲ ಕವಿರತ್ನಗಳನ್ನ ಹಾಗೂ ಅವರ ಶ್ರೇಷ್ಠ ಕೃತಿಗಳನ್ನು ನಾವು ಕಾಣಬಹುದು. ನಾಟಕಕಾರರ ಪೈಕಿ ಕಿರೀಟಪ್ರಾಯನಾಗಿ ಇರುವಂತಹವನೇ ಭಾಸ ಮಹಾಕವಿ. ಅವನ ಬಗ್ಗೆ, ಅವನ ನಾಟಕಗಳ ಬಗ್ಗೆ ವಿಶೇಷವಾಗಿ ಒಂದು ನಾಟಕದ ವಿಶ್ಲೇಷಣೆಯನ್ನ ಇಂದು ನಮ್ಮ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ವಿಚಾರವಾಗಿ ಹೆಚ್ಚಿನ ವಿಶ್ಲೇಷಣೆಯನ್ನ ಕೊಡೋದಕ್ಕೆ ಅಂತ ಇಂದು ನಮ್ಮೊಂದಿಗಿದ್ದಾರೆ ವಿದ್ವಾನ್ಮಣಿಗಳಾದಂತಹ ನಮ್ಮ ಮೈಸೂರಿನವರೇ ಆದಂತಹ ಡಾಕ್ಟರ್ ದೀಪಕ್ ಭಟ್ ಅವರು. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ. ಶ್ರೋತೃಗಳೇ, ಇವರ ಕಿರು ಪರಿಚಯವನ್ನ ಮೊದಲಿಗೆ ನಾವು ಮಾಡಿಕೊಳ್ಳೋಣ. ಒಂದು ಸಂಚಿಕೆ ಪೂರ್ತಿ ಅದನ್ನೇ ಮಾಡುವಷ್ಟು ಸಂಸ್ಕೃತ ಭಾಷೆಯಲ್ಲಿ ವೈದುಷ್ಯವನ್ನ ಇವರು ಹೊಂದಿರ್ತಾರೆ. ಆದರೆ ಈಗ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇವರು ತಮ್ಮ ವ್ಯಾಕರಣ ವಿದ್ವತ್ ಪದವಿಯಲ್ಲಿ ಮೊದಲನೇ ರ್ಯಾಂಕ್ ಅನ್ನ ಗಳಿಸಿರ್ತಾರೆ. ಹಾಗೆ ಜ್ಯೋತಿಷ್ಯ ಆಚಾರ್ಯವನ್ನು ಕೂಡ ಮಾಡಿಕೊಂಡಿರ್ತಾರೆ. 20 ವರ್ಷಗಳಿಗೂ ಮೀರಿದಂತಹ ಪ್ರಾಧ್ಯಾಪಕರಾಗಿ ಅನುಭವವನ್ನ ಹೊಂದಿರುವಂತಹ ವಿದ್ವಾಂಸರು ಇವರಾಗಿದ್ದಾರೆ. ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಮ್ಮಟಗಳಲ್ಲಿ ಭಾಗವಹಿಸಿದ್ದಾರೆ. 2 ಪುಸ್ತಕಗಳನ್ನು ಕೂಡ ಸ್ವತಃ ತಾವು ಬರೆದು ಪ್ರಕಾಶನವನ್ನ ಮಾಡಿರ್ತಾರೆ. ದೇವವಾಣಿ ಭೂಷಣ, ಜ್ಯೋತಿಷ್ಯ ರತ್ನ ಅನ್ನುವಂತಹ ಪುರಸ್ಕಾರಗಳಿಗೆ ಇವರು ಭಾಜನರಾಗಿದ್ದಾರೆ. ಹಾಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಗ್ರಂಥ ಪುರಸ್ಕಾರ ಅನ್ನುವಂತಹ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ಇಂತಹ ವಿದ್ವಾಂಸರಿಂದ ಇಂದು ಭಾಸ ಮಹಾಕವಿ ಹಾಗೂ ಅವರ ನಾಟಕದ ಪರಿಚಯವನ್ನ ನಾವು ಮಾಡಿಕೊಳ್ಳಲು ಮುಂದಾಗ್ತಾ ಇದ್ದೇವೆ. ಭಾಸನ ಸಂಕ್ಷಿಪ್ತ ಪರಿಚಯವನ್ನ ನೀವು ಮಾಡಿಕೊಡಬಹುದಾ? ಭಾಸನ ಪರಿಚಯವನ್ನು ಮಾಡೋದು ತುಂಬಾ ಕಷ್ಟದ ಕೆಲಸ. ಆದರೂ ಸ್ವಲ್ಪ ಹೇಳಬಹುದು ಅಷ್ಟೇ. ಭಾಸ ಎಂಬವನು ಕಾಳಿದಾಸನಿಗಿಂತಲೂ ಹಿಂದಿನ ಕವಿ. ಈ ಕವಿ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾನೆ, ಎಷ್ಟು ಕಾವ್ಯಗಳನ್ನು ಬರೆದಿದ್ದಾನೆ, ಇದು ಯಾವುದು ನಮ್ಗೆ ಉಪಲಬ್ಧಿ ಇಲ್ಲ. ನಮ್ಗೆ ಸಿಗ್ತಾ ಇರುವಂಥದ್ದು ಕೇವಲ ನಾಟಕಗಳು ಮಾತ್ರ. ಇದರ ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇರಳದ ತಿರುವಾಂಕೂರು ಎಂಬಲ್ಲಿ 1910 ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷಗಳ ಹಿಂದೆ ಟಿ ಗಣಪತಿ ಶಾಸ್ತ್ರಿ ಎಂಬಂತಹ ಒಬ್ರು ಪಂಡಿತರಿದ್ರು. ಅವರು ಸುತ್ತಾಡುವಾಗ ಯಾರೋ ಒಬ್ರು ದಾರಿಯಲ್ಲಿ ಬರ್ತಾರೆ. ತಾವು ಸಂಸ್ಕೃತ ಪಂಡಿತರಲ್ವಾ, ತಾವು ತಾಳೆಗರಿಗಳನ್ನು ಓದ್ತೀರಾ, ನಮ್ಮಲ್ಲಿ ತಾಳೆಗರಿಗಳಿವೆ ಎಂಬುದಾಗಿ ಹೇಳಿ 13 ತಾಳೆಗರಿಗಳನ್ನು ಗಣಪತಿ ಶಾಸ್ತ್ರಿಗಳ ಕೈಯಲ್ಲಿ ಕೊಡ್ತಾರೆ. ಕೇವಲ 2 ವರ್ಷದಲ್ಲಿ ಅವುಗಳನ್ನು ಓದಿ ಅವರು ಪ್ರಕಾಶನ
ಮಾಡ್ತಾರೆ, ಪ್ರಕಾಶಪಡಿಸ್ತಾರೆ. ಆ ನಾಟಕಗಳೇ ಭಾಸನ ನಾಟಕಗಳು ಅಂತ. ಮತ್ತೆ 30 ವರ್ಷಗಳು ಕಳೆದ ಮೇಲೆ 1941ರಲ್ಲಿ ಇನ್ನೊಬ್ಬರು ಇನ್ನೊಂದು ತಾಳೆಗರಿಯನ್ನು ಕೊಡ್ತಾರೆ. ಅದರ ಶೈಲಿ, ಕ್ರಮ, ಭಾಷೆ ಎಲ್ಲವನ್ನೂ ಗಮನಿಸಿದಾಗ ಈ ಮೊದಲ 13 ನಾಟಕಗಳಿಗೆ ತುಂಬಾ ಹೋಲಿಕೆಯನ್ನು ಹೊಂದುತ್ತದೆ ಎಂಬಂತಹ ವಿಚಾರ ಅವರಿಗೆ ಗೊತ್ತಾಗುತ್ತೆ. ಆದ್ರಿಂದ ಇದನ್ನೂ ಕೂಡ ಭಾಸನೇ ಬರೆದಿರಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಲ್ಲಿ ಒಂದು ವಿಚಾರ ಇದೆ, ಇಂತಹ ತಾಳೆಗರಿಗಳಲ್ಲಿ ಕರ್ತೃ ಯಾರು ಅಂತ ಉಲ್ಲೇಖ ಆಗಿರಲ್ಲ. ಕೆಲವೊಮ್ಮೆ ತಾಳೆಗರಿಗಳು ಹರಿದು ಹೋಗಿರುತ್ತೆ. ಆ ಹರಿದು ಹೋಗಿರುವಂತಹ ತಾಳೆಗರಿಗಳಲ್ಲಿ ಕರ್ತೃ ಯಾರು ಎಂಬಂತಹ ವಿಚಾರ ಸಿಗಲ್ಲ. ಆದ್ರಿಂದ ಆ ಶೈಲಿಯನ್ನು ನೋಡಿ ನಿರ್ಧಾರ ಮಾಡಬೇಕಾಯಿತು. ಹೀಗೆ ಇವರು ಒಟ್ಟು 14 ನಾಟಕಗಳನ್ನು ಪ್ರಕಟಪಡಿಸ್ತಾರೆ. ಇದನ್ನು ನಾವು ಭಾಸ ನಾಟಕ ಚಕ್ರ ಎಂಬುದಾಗಿ ಕರೀತೇವೆ. ಈಗ ಒಟ್ಟು 14 ನಾಟಕಗಳು ಅಂತ ಹೇಳಿದ್ರಿ, ಆ ನಾಟಕಗಳನ್ನ ಹೆಸರಿಸಬಹುದಾ? ಸ್ವಪ್ನ ವಾಸವದತ್ತಂ, ಪ್ರತಿಜ್ಞಾ ಯೌಗಂಧರಾಯಣಂ, ಅವಿಮಾರಕಂ, ಚಾರುದತ್ತಂ, ಅಭಿಷೇಕ ನಾಟಕಂ, ಪ್ರತಿಮಾ ನಾಟಕಂ, ಬಾಲಚರಿತಂ, ಪಂಚರಾತ್ರಂ, ಮಧ್ಯಮ ವ್ಯಾಯೋಗ, ದೂತವಾಕ್ಯಂ, ದೂತಘಟೋತ್ಕಚ, ಕರ್ಣಭಾರಂ, ಊರುಭಂಗಂ, ಯಜ್ಞಫಲಂ ಎಂಬುದಾಗಿ 14 ನಾಟಕಗಳಿವೆ. ಇವುಗಳ ಕುರಿತಂತೆಯೇ ವಿಸ್ತಾರವಾದಂತಹ ಒಂದು ಸರಣಿಯನ್ನೇ ಮಾಡಬಹುದು, ಅಷ್ಟು ವಿಚಾರ ಈ ನಾಟಕಗಳಲ್ಲಿ ಖಂಡಿತವಾಗಿ ಇರುತ್ತೆ. ಆದ್ರೆ ಇಂದಿನ ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ಒಂದು ನಾಟಕದ ಪರಿಚಯವನ್ನ ನೀವು ಮಾಡಿಕೊಡ್ಬಹುದಾ? ದೂತವಾಕ್ಯವನ್ನೇ ಮಾಡೋಣ. ಇದು ತುಂಬಾ ಚಿಕ್ಕದಾಗಿದೆ, ಸರಳವಾಗಿದೆ. ದೂತವಾಕ್ಯ ಅಂದ್ರೇನು? ದೂತ ಅಂದ್ರೆ ಯಾರು? ಹಾಗೆ ಈ ನಾಟಕದ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್. ಬಹುಶಃ ಮಹಾಭಾರತದ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ, ಪೂರ್ಣವಾಗಿ ಗೊತ್ತಿಲ್ಲದೆ ಇರಬಹುದು. ಆದರೂ ಕೂಡ ಮಹಾಭಾರತ ಎಂದಾಗ ಕೌರವರು, ಪಾಂಡವರು, ಧೃತರಾಷ್ಟ್ರ, ದ್ರೌಪದಿ ಹೀಗೆ 4 ಪಾತ್ರಗಳು ಮನಸ್ಸಿಗೆ ಬಂದೇ ಬರ್ತಾವೆ. ಈ ದೂತವಾಕ್ಯಕ್ಕೆ ಕಾರಣ ಏನು ಅಂತ ಮೊದಲು ನೋಡೋಣ. ಪಾಂಡವರು, ಕೌರವರು ಚಿಕ್ಕವರಿದ್ದಾಗ ದ್ರೋಣಾಚಾರ್ಯರ ಹತ್ತಿರದಲ್ಲೇ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆದ್ರೂ ಕೂಡ ಅವರಿಗೆ ಪರಸ್ಪರ ವೈರ ಇರುತ್ತೆ. ಪರಸ್ಪರ ಎಂಬುದು ಸರಿಯಲ್ಲ, ದುರ್ಯೋಧನನಿಗೆ ವೈರ ಇರುತ್ತೆ. ಚಿಕ್ಕವನಿರುವಾಗ ಆಟ ಆಡೋಣ, ಗಂಗಾ ನದಿಯಲ್ಲಿ ಜಲಕ್ರೀಡೆ ಆಡೋಣ ಎಂಬುದಾಗಿ ಪಾಂಡವರಲ್ಲಿ ಭೀಮಸೇನನನ್ನು ಕರೀತಾನೆ. ಅವನಿಗೆ ವಿಷದ ಅನ್ನವನ್ನು ತಿನ್ನಿಸಿ ಗಂಗಾ ನದಿಯಲ್ಲಿ ಕೈ ಕಾಲು ಕಟ್ಟಿ ಎಸೆದು ಬಿಡ್ತಾನೆ. ಕೆಲವೇ ತಿಂಗಳಲ್ಲಿ ಅವನು ಹಿಂದೆ ಬರ್ತಾನೆ, ಮತ್ತೆ ಹಸ್ತಿನಾವತಿಗೆ ಬರ್ತಾನೆ. ಈ ಪಾಂಡವರನ್ನು ಕೊಂದೇ ಹಾಕಬೇಕು ಎಂಬುದಾಗಿ ನಿರ್ಧರಿಸಿ ಅರಗಿನ ಅರಮನೆಯನ್ನು ಮಾಡಿ ಇಲ್ಲಿ ನೀವು ಸುಖವಾಗಿ ವಾಸ ಮಾಡಿ ಎಂಬುದಾಗಿ ದುರ್ಯೋಧನ ಹೇಳ್ತಾನೆ. ಈ ವಿಷಯವೂ ಕೂಡ ಪಾಂಡವರಿಗೆ ತಿಳಿದು ಅವರು ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಅನೇಕ ಬಾರಿ ದ್ಯೂತ ಕ್ರೀಡೆಯನ್ನು ಆಡಿ ಪಾಂಡವರಿಂದ ಸಂಪತ್ತು, ರಾಜ್ಯ, ಸೈನ್ಯ ಎಲ್ಲವನ್ನೂ ವಶಪಡಿಸಿಕೊಳ್ತಾರೆ. ಕೊನೆಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇವುಗಳನ್ನು ಪೂರೈಸ್ತಾರೆ. ಆಗ ದುರ್ಯೋಧನನಿಗೆ ಇದ್ದಂತಹ ಮಾರ್ಗ ಒಂದೇ ಒಂದು, ಅದು ಯುದ್ಧ. ಯುದ್ಧ ಮಾಡುವುದು, ಪಾಂಡವರನ್ನು ಕೊಲ್ಲುವುದು. ಇದರಿಂದ ಮಾತ್ರ ನಾನು ಸುಖವಾಗಿ ರಾಜ್ಯವನ್ನು ನೋಡಿಕೊಳ್ಳಬಲ್ಲೆ ಎಂಬುದಾಗಿ ನಿರ್ಧರಿಸ್ತಾನೆ. ಹೀಗೆ ಯುದ್ಧ ಮಾಡಲೇಬೇಕು ಎಂಬುದಾಗಿ ನಿರ್ಧಾರ ಆಗಿರುತ್ತೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ದೂತನಾಗಿ ಬರ್ತಾನೆ. ಇಲ್ಲಿ ಅವನೇ ದೂತನಾಗಿ ಬರ್ತಾನೋ ಅಥವಾ ಯುಧಿಷ್ಠಿರ ಕಳಿಸ್ತಾನೋ ಇದು ಮುಖ್ಯ ವಿಚಾರ ಅಲ್ಲ. ಕೃಷ್ಣ ಸ್ವತಂತ್ರನಾಗಿಯೇ ಬಂದರೂ ಕೂಡ ಕೃಷ್ಣನ ಮಾತನ್ನು ದುರ್ಯೋಧನ ಒಪ್ಪುವುದಿಲ್ಲ. ಅದಕ್ಕೋಸ್ಕರವಾಗಿ ಕೃಷ್ಣ, ಇದು ನನ್ನ ಅಭಿಪ್ರಾಯ ಅಲ್ಲ, ಇದು ನನ್ನ ವಿನಂತಿ ಅಲ್ಲ, ಪಾಂಡವರು ವಿನಂತಿ ಮಾಡ್ತಾ ಇದ್ದಾರೆ, ಯುಧಿಷ್ಠಿರ ವಿನಂತಿ ಮಾಡ್ತಾ ಇದ್ದಾನೆ, ದಯವಿಟ್ಟು ಯುದ್ಧ ಬೇಡ ಎಂಬುದಾಗಿ ಪಾಂಡವರ ಪರವಾಗಿ ಈ ಶ್ರೀಕೃಷ್ಣ ದುರ್ಯೋಧನನಲ್ಲಿ ಕೇಳ್ಕೊಳ್ತಾನೆ. ಹಾಗೆ ಕೇಳ್ಕೊಳ್ಳಿಕ್ಕೆ ಬರುವಂತಹ ಒಂದು ಸನ್ನಿವೇಶ, ಆಮೇಲೆ ದುರ್ಯೋಧನ ಮತ್ತು ಶ್ರೀಕೃಷ್ಣ
ಇವರಿಬ್ಬರಲ್ಲಿ ನಡೆದಂತಹ ಸಂಭಾಷಣೆ, ಇವುಗಳೇ ದೂತವಾಕ್ಯ. ಇಲ್ಲಿ ಶ್ರೀಕೃಷ್ಣನೇ ದೂತ. ಪಾಂಡವರಿಗೆ ರಾಜ್ಯ ನ್ಯಾಯವಾಗಿ ಸಲ್ಲಬೇಕಾದಂಥದ್ದು ಅನ್ನೋದು ಮಹಾಭಾರತ ಕಥೆಯನ್ನ ಅವಲೋಕಿಸಿದಾಗ ಗೊತ್ತಾಗತ್ತೆ. ಆದ್ರೂ ಕೂಡ ದುರ್ಯೋಧನ ಯಾಕೆ ಪಾಂಡವರಿಗೆ ರಾಜ್ಯವನ್ನ ಕೊಡೋದ್ರಲ್ಲಿ ಅಷ್ಟೊಂದು ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾನೆ ಅಂತ. ಸಾಮಾನ್ಯವಾಗಿ ನಾವು ಹೇಳುವುದು ಮಹಾಭಾರತ ಅಂದಾಗ ದುರ್ಯೋಧನ ಕೆಟ್ಟವನು, ಪಾಂಡವರು ಒಳ್ಳೆಯವರು ಅಂತ. ಆದ್ರೆ ಈ ನಾಟಕವನ್ನು ನೋಡಿದಾಗ ನಮ್ಗೆ ಹಾಗೆ ಅನಿಸಲ್ಲ. ಆಮೇಲೆ ಇನ್ನೊಂದು ವಿಚಾರ ಇದೆ. ಕವಿಯಾದವನು ಹೊಸ ಹೊಸ ವಿಚಾರಗಳನ್ನು ಸೃಷ್ಟಿ ಮಾಡಿಕೊಂಡು ಪ್ರೇಕ್ಷಕರನ್ನು ಆಕರ್ಷಿಸಬೇಕು. ಆಗ ಮಾತ್ರ ಪ್ರೇಕ್ಷಕರು ಆ ನಾಟಕವನ್ನು ನೋಡಿ ಸಂತೋಷವನ್ನು ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ಕವಿಯೂ ಕೂಡ ಪ್ರಸಿದ್ಧಿಯನ್ನು ಪಡೀತಾನೆ, ವಿಶ್ವವಿಖ್ಯಾತನಾಗ್ತಾನೆ. ಆದ್ರಿಂದ ಈ ಭಾಸ ಕೆಲವು ಅಂಶಗಳನ್ನು ಇಲ್ಲಿ ಸೇರಿಸಿದಾನೆ. ಈ ನಾಟಕದ ಅಂಶವನ್ನೇ ಹೇಳುವುದು ಅಂತಾದ್ರೆ, ವನೇ ಪಿತೃವ್ಯೋ ಮೃಗಯ ಪ್ರಸಂಗತಃ ಕೃತಾಪರಾಧೋ ಮುನಿಶಾಪಮಾಪ್ತವಾನ್ ತದಾ ಪ್ರಭೃತ್ಯೇವ ಸದಾರ ನಿಸ್ಪೃಹಃ ಪರಾತ್ಮಜಾನಾಂ ಪಿತೃತಾಂ ಕಥಂ ವ್ರಜೇತ್ ಎಂಬುದಾಗಿ ಸುಂದರವಾಗಿ ಭಾಸ ನಿರೂಪಿಸಿದ್ದಾನೆ. ಈ ಮಾತು ದುರ್ಯೋಧನ ಹೇಳುವಂತಹ ಮಾತು. ಒಂದು ಬಾರಿ ಪಾಂಡು ಮಹಾರಾಜ ಬೇಟೆಯಾಡುವುದಕ್ಕೋಸ್ಕರ ಕಾಡಿಗೆ ಹೋಗ್ತಾನೆ. ಸಿಕ್ಕಂತಹ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಕೊಲ್ತಾನೆ. ಕೊನೆಗೆ ಒಂದು ಜಿಂಕೆ ಜೋಡಿ ಕಾಣಿಸುತ್ತೆ. ಜಿಂಕೆ ಜೋಡಿ ಅಂತಂದ್ರೆ ಗಂಡು ಹೆಣ್ಣು ಸುಖವಾಗಿ ಆಟ ಆಡ್ತಾ ಇರ್ತಾವೆ ಜಿಂಕೆಗಳು. ಅದರಲ್ಲಿ ಗಂಡು ಜಿಂಕೆಗೆ ಈ ಪಾಂಡು ಮಹಾರಾಜ ಬಾಣ ಹೊಡಿತಾನೆ. ಗಂಡು ಜಿಂಕೆ ಸತ್ತು ಹೋಗುತ್ತೆ. ಆ ಜಿಂಕೆಯಿಂದ ಒಬ್ಬ ಮಹರ್ಷಿ ಮೇಲೆ ಬರ್ತಾನೆ. ಅವನ ಹೆಸರೇ ಕಿಂದಭ. ಕ್ಷಣ ಮಾತ್ರದಲ್ಲಿ ಅವನು ಶಾಪ ಕೊಡ್ತಾನೆ. ನಿನಗೆ ಈ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಿರುವುದು ಶತ್ರುಗಳಿಗೆ ಶಿಕ್ಷೆಯನ್ನು ಕೊಡುವುದಕ್ಕೋಸ್ಕರ, ಸಜ್ಜನರನ್ನು ರಕ್ಷಿಸುವುದಕ್ಕೋಸ್ಕರ, ಸಾಮ್ರಾಜ್ಯವನ್ನು ರಕ್ಷಿಸುವುದಕ್ಕೋಸ್ಕರ. ನಿರಪರಾಧಿಗಳಾದಂತಹ ಈ ಜಿಂಕೆಗಳ ಮೇಲೆ ಬಾಣವನ್ನು ಬಿಟ್ಟು ಕೊಲ್ಲುವುದಕ್ಕೋಸ್ಕರ ನಿನಗೆ ಈ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಿಲ್ಲ. ಬಹಳ ದೊಡ್ಡ ಅಪರಾಧವನ್ನು ಮಾಡಿದ್ದಿ. ಆದ್ದರಿಂದ ನಿನಗೆ ಇನ್ನು ಮುಂದೆ ಸ್ತ್ರೀ ಸುಖವಿಲ್ಲ, ಹೆಂಡತಿಯಿಂದ ಯಾವುದೇ ಸುಖವಿಲ್ಲ, ನಿನಗೆ ಮಕ್ಕಳು ಕೂಡ ಆಗುವುದಿಲ್ಲ ಎಂಬುದಾಗಿ ಆ ಕಿಂದಭ ಮಹರ್ಷಿ ಶಾಪವನ್ನು ಕೊಡ್ತಾನೆ. ಈ ಕಾರಣದಿಂದ ಪಾಂಡು ಮಹಾರಾಜನಿಗೆ ಮಕ್ಕಳಾಗುವಂತಹ ಸಾಧ್ಯತೆನೇ ಇರಲಿಲ್ಲ ಎಂಬುದಾಗಿ ದುರ್ಯೋಧನ ವಾದ ಮಾಡ್ತಾ ಇರುವಂಥದ್ದು. ಆ ಶಾಪವನ್ನು ಪಡೆದಾಗ ಪಾಂಡು ಮಹಾರಾಜನ ಮನಸ್ಸು ಬಹಳ ವಿಚಲಿತವಾಯಿತು. ನನಗೆ ಸಾಮ್ರಾಜ್ಯ, ಸಂಪತ್ತು, ಹೆಂಡತಿ, ಮಕ್ಕಳು ಯಾವುದೂ ಬೇಡ ಎಂಬುದಾಗಿ ಅವನು ಬಹಳ ವೈರಾಗ್ಯದಿಂದ ಜೀವನ ಮಾಡ್ತಾ ಇದ್ದ. ಇಂತಹ ಪಾಂಡುವಿಗೆ ಮಕ್ಕಳು ಇರಲಿಕ್ಕೆ ಹೇಗೆ ಸಾಧ್ಯ? ಯಾರೋ ಬೇಟೆಗಾರನ ಮಕ್ಕಳನ್ನು ಕರ್ಕೊಂಡು ಬಂದು ನನ್ನ ಮಕ್ಕಳು ಎಂಬುದಾಗಿ ಕುಂತಿ ವಾದ ಮಾಡ್ತಾ ಇದ್ದಾಳೆ. ಅವರಿಗೆ ನಾನು ನನ್ನ ಸಾಮ್ರಾಜ್ಯವನ್ನು ಕೊಡುವುದು ಸರಿಯಲ್ಲ, ಆದ್ರಿಂದ ನಾನು ಈ ಪಾಂಡವರಿಗೆ ಸಾಮ್ರಾಜ್ಯವನ್ನು ಕೊಡುವುದಿಲ್ಲ ಎಂಬುದಾಗಿ ಅವನು ತನ್ನ ವಾದವನ್ನು ಮಂಡಿಸ್ತಾನೆ. ಇಲ್ಲಿ ದೂತನಾಗಿ ಕೃಷ್ಣ ಹೋಗಿರ್ತಾನೆ ಸಂಧಾನವನ್ನ ಮಾಡಕ್ಕೆ. ಈ ಮಾತಿಗೆ ಕೃಷ್ಣನ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತ. ದುರ್ಯೋಧನನ ವಾದಕ್ಕೆ ಶ್ರೀಕೃಷ್ಣನು ಕೂಡ ತುಂಬಾ ಚೆನ್ನಾಗಿಯೇ ಪ್ರಶ್ನೆಯನ್ನು ಮಾಡ್ತಾನೆ, ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ವಿಚಿತ್ರ ವೀರ್ಯೋ ವಿಷಯೀ ವಿಪತಿಂ ಕ್ಷಯೇಣ ಯಾತಃ ಪುನರಂಬಿಕಾಯಾಂ ವ್ಯಾಸೇನ ಜಾತೋ ಧೃತರಾಷ್ಟ್ರ ಏಷಃ ಲಭೇತ ರಾಜ್ಯಂ ಜನಕಃ ಕಥಂತೆ. ಈ ದುರ್ಯೋಧನನ ಅಜ್ಜ ವಿಚಿತ್ರ ವೀರ್ಯ. ಅವನು ತುಂಬ ಸುಖ ಭೋಗಗಳ ಬಗ್ಗೆ
ಆಸೆಯನ್ನು ಇಟ್ಟುಕೊಂಡಂತಹ ವ್ಯಕ್ತಿ. ಸುಖಭೋಗಗಳನ್ನು ಅನುಭವಿಸ್ತಾ ಕ್ಷಯರೋಗಕ್ಕೆ ತುತ್ತಾಗ್ತಾನೆ. ಕ್ಷಯರೋಗದಿಂದ ಸತ್ತೇ ಹೋಗ್ತಾನೆ. ಇವನಿಗೆ ಮಕ್ಕಳಾಗಿರುವುದಿಲ್ಲ. ಈಗ ಅತ್ತೆಗೆ ಚಿಂತೆ ಪ್ರಾರಂಭ ಆಗತ್ತೆ. ತಮ್ಮ ಈ ವಂಶವನ್ನು ಮುಂದುವರೆಸುವವರು ಯಾರು ಅಂತ. ಹೇಗಾದರೂ ಸರಿ ಮಕ್ಕಳನ್ನು ಪಡೆಯಲೇಬೇಕು ಎಂಬುದಾಗಿ ಅತ್ತೆ ನಿರ್ಧಾರವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಿಯೋಗ ಪದ್ಧತಿಯನ್ನು ಅವಳು ಆಶ್ರಯಿಸ್ತಾಳೆ. ನಿಯೋಗ ಪದ್ಧತಿ ಅಂದ್ರೆ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರವಾಗಿ ಮದುವೆಯಾಗುವಂತಹ ಒಂದು ಕ್ರಮ. ಇದು ಬಹಳ ಹಿಂದೆ ಇತ್ತು. ಮಹಾಭಾರತ ನಡೆದಿರುವುದು 5,000 ವರ್ಷಗಳ ಹಿಂದೆ. ಆ ಕಾಲದಲ್ಲಿ ಅದು ರೂಢಿಯಲ್ಲಿತ್ತು. ಹೀಗಾಗಿ ತನ್ನ ಸೊಸೆಯಂದಿರಾದಂತಹ ಅಂಬಿಕೆ ಮತ್ತು ಅಂಬಾಲಿಕೆ ಇವರಿಬ್ಬರಿಗೂ ಕೂಡ ವ್ಯಾಸರ ಜೊತೆ ಮದುವೆಯನ್ನು ಮಾಡ್ತಾಳೆ ಅತ್ತೆ ಸತ್ಯವತಿ. ವ್ಯಾಸರಿಂದ ಹುಟ್ಟಿದಂತಹ ಮಕ್ಕಳೇ ಧೃತರಾಷ್ಟ್ರ ಮತ್ತು ಪಾಂಡು ಮಹಾರಾಜ. ಅಂದ್ರೆ ಈ ಧೃತರಾಷ್ಟ್ರ ಮತ್ತು ಪಾಂಡು ವಿಚಿತ್ರವೀರ್ಯನ ಮಕ್ಕಳೇ ಅಲ್ಲ. ಹೀಗಿರುವಾಗ ಅವರು ಚಕ್ರವರ್ತಿಗಳಾಗಲು ಹೇಗೆ ಸಾಧ್ಯ? ಅವರಿಗೆ ಅರ್ಹತೆ ಇದೆಯಾ? ಅವರಿಗೆ ಅರ್ಹತೆ ಇಲ್ಲ ಎಂದಾದ ಮೇಲೆ ಆ ಧೃತರಾಷ್ಟ್ರನ ಮಗನಾದಂತಹ ನಿನಗೆ ಚಕ್ರವರ್ತಿಯಾಗುವಂತಹ ಅರ್ಹತೆ ಎಲ್ಲಿಂದ ತಾನೇ ಬರುತ್ತೆ? ಇದನ್ನು ನೀನು ಒಂದು ಬಾರಿಯಾದರೂ ವಿಚಾರ ಮಾಡಿದ್ದೀಯಾ? ಆಲೋಚನೆ ಮಾಡಿದ್ದೀಯಾ? ನೀನು ಮಾತಾಡ್ತಾ ಇರುವುದು ತಪ್ಪಲ್ಲವೇ ಎಂಬುದಾಗಿ ಕೃಷ್ಣ ಕೇಳ್ತಾನೆ. ಅಂದ್ರೆ ದುರ್ಯೋಧನ ಯಾವ ರೀತಿಯಲ್ಲಿ ಈ ಪಾಂಡವರು ಪಾಂಡು ಮಹಾರಾಜನ ಮಕ್ಕಳೇ ಅಲ್ಲ ಎಂಬುದಾಗಿ ವಾದವನ್ನು ಮಾಡ್ತಾನೋ, ಕೃಷ್ಣನೂ ಕೂಡ ಅದೇ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾನೆ. ನೀನು ಚಕ್ರವರ್ತಿಯ ಮಗನೇ ಅಲ್ಲ, ಆದ್ರಿಂದ ನಿನಗೂ ಕೂಡ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತಹ ಅರ್ಹತೆ ಇಲ್ಲ ಎಂಬುದಾಗಿ. ಹೀಗೆ ಕೃಷ್ಣ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ. ರವಿ ಕಾಣದ್ದನ್ನ ಕವಿ ಕಂಡ ಅನ್ನುವಂತಹ ಪ್ರಸಿದ್ಧವಾದ ಉಕ್ತಿ ಇದೆ. ಹಾಗೆಯೇ ಭಾಸ ಮಹಾಕವಿಯು ಕೃಷ್ಣ ಮತ್ತು ದುರ್ಯೋಧನರ ಈ ಸಂವಾದದ ಮೂಲಕ ಉತ್ತಮವಾದಂತಹ ಸಂದೇಶವನ್ನೇ ಓದುಗನಿಗೆ ಕೊಟ್ಟಿದ್ದಾನೆ. ಖಂಡಿತವಾಗ್ಲು ಇನ್ನು ಈ ದೂತವಾಕ್ಯದಲ್ಲಿ ಕಂಡುಬರುವಂತಹ ವಿಶೇಷವಾದಂತಹ ಸುಭಾಷಿತ ಅಥವಾ ಉಪದೇಶದ ಬಗ್ಗೆ ತಿಳಿಸ್ಕೊಡಿ. ಮಹಾಕವಿಗಳು ಕೆಲವೊಮ್ಮೆ ನೇರವಾಗಿ ಉಪದೇಶವನ್ನು ಮಾಡ್ತಾರೆ, ಕೆಲವೊಮ್ಮೆ ಆ ನಾಟಕಗಳಲ್ಲಿ ಅಥವಾ ಕಾವ್ಯಗಳಲ್ಲಿ ಇರುವಂತಹ ಘಟನೆಗಳ ಮೂಲಕವಾಗಿ ಸಂದೇಶವನ್ನು ಉಪದೇಶವನ್ನು ಕೊಡ್ತಾರೆ. ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಮಹಾಕವಿ ಉಪದೇಶ ವಾಕ್ಯಗಳನ್ನು ಉಲ್ಲೇಖ ಮಾಡುವುದಿಲ್ಲ. ಸಣ್ಣ ಉದಾಹರಣೆಯನ್ನು ನೋಡೋಣ. ಯುದ್ಧ ಮಾಡಬೇಕು, ಪಾಂಡವರನ್ನು ಕೊಲ್ಲಬೇಕು ಎಂಬಂತಹ ನಿರ್ಧಾರ ಆಗಿರುತ್ತೆ. ಹೀಗಿದ್ರೂ ಕೂಡ ಕೃಷ್ಣ ಬಂದಾಗ ಅಣ್ಣ ತಮ್ಮಂದಿರು ಚೆನ್ನಾಗಿದ್ದಾರ, ಯುಧಿಷ್ಠಿರ ಚೆನ್ನಾಗಿದ್ದಾನ, ಭೀಮಸೇನ ಚೆನ್ನಾಗಿದ್ದಾನ ಎಂಬುದಾಗಿ ದುರ್ಯೋಧನನೇ ಕೇಳ್ತಾನೆ. ಅಂದ್ರೆ ನಮ್ಮಲ್ಲಿ ಎಷ್ಟೇ ಒಂದು ವೈರ ದ್ವೇಷ ಇದ್ರೂ ಕೂಡ ಪರಸ್ಪರ ಭೇಟಿಯಾದಾಗ ಚೆನ್ನಾಗಿದ್ದೀರಾ, ಸುಖವಾಗಿದ್ದೀರಾ, ಸೌಖ್ಯವ ಎಂಬುದಾಗಿ ಕೇಳುವುದು ನಮ್ಮ ಕರ್ತವ್ಯ ಮತ್ತು ಸಂಸ್ಕೃತಿ. ಇದನ್ನು ಸ್ಪಷ್ಟವಾಗಿ ಭಾಸ ನಾಟಕದಲ್ಲಿ ತೋರಿಸಿದ್ದಾನೆ. ನೀವು ಹೀಗೆ ಮಾಡಿ ಎಂಬುದಾಗಿ ಉಪದೇಶ ಮಾಡಿಲ್ಲ, ಆ ಘಟನೆಯಿಂದ ನಮ್ಗೆ ಆ ಸಂಸ್ಕೃತಿ ಗೊತ್ತಾಗುತ್ತೆ. ಇನ್ನೊಂದು ನೇರವಾದ ಉಪದೇಶವನ್ನೇ ನೋಡೋಣ. ಈಗಿನ ಸಮಾಜಕ್ಕೆ ಬಹಳ ಬೇಕಾಗಿದೆ ಇದು. ಯಾಕೆ ಅಂದ್ರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಮಗ, ಅಮ್ಮ ಮಗಳು ಯಾರೇ ಇರಬಹುದು, ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡುವಂಥದ್ದು, ಹೊಡೆದಾಟ ಮಾಡುವಂಥದ್ದು ಈ ಸಮಾಜದಲ್ಲಿ ಕಾಣ್ತಾ ಇದೆ. ಅದಕ್ಕೆ ಒಂದು ಒಳ್ಳೆಯ ಉಪದೇಶವನ್ನು ಭಾಸ ಮಹಾಕವಿ ಕೊಟ್ಟಿದ್ದಾನೆ. ಕರ್ತವ್ಯೋ ಭ್ರಾತೃಷು ಸ್ನೇಹೋ ವಿಸ್ಮರ್ತವ್ಯ ಗುಣೇತರಾಹ ಸಂಬಂಧೋ
ಬಂಧುಭಿಶ್ರೇಯಾನ್ ಲೋಕಯೋರುಭಯೋರಪಿ ಕರ್ತವ್ಯೋ ಭ್ರಾತೃಷು ಸ್ನೇಹ. ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು. ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ. ವಿಸ್ಮರ್ತವ್ಯಾಹ ಗುಣೇತರಾಹ. ಗುಣೇತರಾಹ ಅಂದ್ರೆ ಗುಣಗಳನ್ನು ಹೊರತುಪಡಿಸಿ ಬೇರೆಯಾದದ್ದು, ಅಂದ್ರೆ ದುರ್ಗುಣಗಳು, ಕೆಟ್ಟದು ಅಂತ ಅರ್ಥ. ಇದೆಲ್ಲವೂ ಕೂಡ ವಿಸ್ಮರ್ತವ್ಯಾಹ, ಮರೆಯಲ್ಪಡಬೇಕು. ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆದನ್ನು ನೆನಪಲ್ಲಿಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು. ಅಷ್ಟು ಮಾತ್ರ ಅಲ್ಲ, ಸಂಬಂಧೋ ಬಂಧುಭಿ ಶ್ರೇಯಾನ್. ಸಂಬಂಧ ಎಂಬುದು ಯಾರ ಜೊತೆಗಿದ್ದಾಗ ಅದು ಶ್ರೇಯಸ್ಸನ್ನು ಉಂಟು ಮಾಡುತ್ತೆ, ಯಶಸ್ಸನ್ನು ಉಂಟು ಮಾಡುತ್ತೆ ಅಂತ ಕೇಳಿದ್ರೆ ಬಂಧುಭಿ ಶ್ರೇಯಾನ್. ಸಂಬಂಧ ಎಂಬುದು ಬಂಧುಗಳ ಜೊತೆಗೇನೆ ಇರಬೇಕು ಅಂತ ಭಾಸಕವಿ ಹೇಳ್ತಾನೆ. ಅದು ಕೇವಲ ನಮ್ಮ ಭೂಲೋಕಕ್ಕೆ ಮಾತ್ರ ಅಲ್ಲ, ಲೋಕಯೋರುಭಯೋರಪಿ ಎಂಬುದಾಗಿ ಹೇಳಿದ. ಅಂದ್ರೆ ನಾವು ಸ್ವರ್ಗದಲ್ಲಿದ್ರೂ ಕೂಡ ಅಣ್ಣ ತಮ್ಮಂದಿರಾಗಿ ಬದುಕಬೇಕು, ಈ ಭೂಲೋಕದಲ್ಲಿ ಇದ್ರೂ ಕೂಡ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಾಗಿ ಪ್ರೀತಿಯಿಂದ ಬದುಕಬೇಕು. ಇಲ್ಲಿ ನಾವು ಪ್ರೀತಿಯಿಂದ ಬದುಕಿದ್ರೆ ಸ್ವರ್ಗದಲ್ಲೂ ಕೂಡ ನಾವು ಪ್ರೀತಿಯಿಂದ ಇರಲಿಕ್ಕೆ ಸಾಧ್ಯ. ಉಭಯೋಹೋ ಲೋಕಯೋಹೋ ಅಪಿ ಶ್ರೇಯಾನ್ ಎಂಬುದಾಗಿ ಹೇಳಿದ್ದಾನೆ. ಆದ್ರಿಂದ ಇದು ಬಹಳ ಮುಖ್ಯವಾದಂತಹ ಉಪದೇಶ ಮತ್ತು ಸಂದೇಶ ಸಮಾಜಕ್ಕೆ ಕೊಟ್ಟಿದ್ದಾಗಿದೆ. ಇದನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಇದು ನಮ್ಮ ಕರ್ತವ್ಯ. ಇದರಿಂದ ಖಂಡಿತವಾಗಿಯೂ ಸಮಾಜ ಒಂದು ಒಳ್ಳೆಯ ಆನಂದವನ್ನು ಅನುಭವಿಸುತ್ತೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಎಲ್ಲಾ ಕಡೆಯೂ ಕೂಡ ಒಂದು ಶಾಂತಿ ನೆಲೆಸುತ್ತೆ. ಇದಕ್ಕೆ ಈ ಉಪದೇಶ ಬಹಳ ಮುಖ್ಯವಾದದ್ದು ಎಂಬುದಾಗಿ ನನಗೆ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಅತ್ಯಂತ ಸೂಕ್ತವಾದಂತಹ ಉಪದೇಶವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಭಾಸನ ನಾಟಕಗಳಲ್ಲಿ ಅವನ ಪ್ರಸ್ತುತಿಯ ಶೈಲಿ ಹೇಗಿದೆ ಅಂತ? ಸಾಮಾನ್ಯವಾಗಿ ಕವಿಗಳು ಒಂದು ನಾಟಕವನ್ನು ಬರೀಬೇಕು ಅಂತಾದ್ರೆ ಯಾವ ರೀತಿಯಲ್ಲಿ ವಾಕ್ಯವನ್ನು ಮಾಡಬೇಕು, ಇದರಲ್ಲಿ ವ್ಯಾಕರಣ ದೋಷ ಇದೆಯಾ ಇತ್ಯಾದಿಗಳನ್ನು ನೋಡಿಕೊಂಡು ವಾಕ್ಯಗಳನ್ನು ಬರೀಬೇಕಾಗತ್ತೆ. ಅದು ಇತ್ತೀಚಿನ ಕವಿಗಳು ಅಂತಾದ್ರೆ ತಾನು ಸರಿ ಬರ್ದಿದ್ದೇನಾ, ತಪ್ಪು ಬರ್ದಿದ್ದೇನಾ, ಇದರ ಬಗ್ಗೆ ವಿಚಾರ ಮಾಡಿ ಕಷ್ಟಪಟ್ಟು ವಾಕ್ಯಗಳನ್ನು ಬರೀತಾರೆ, ನಾಟಕವನ್ನು ಬರೀತಾರೆ. ಹೀಗೆ ಕಷ್ಟಪಟ್ಟು ಬರೆದಂತಹ ನಾಟಕವನ್ನು ವೇದಿಕೆ ಮೇಲೆ ಅಭಿನಯ ಮಾಡುವುದು ತುಂಬಾ ಕಷ್ಟ. ಯಾಕೆ ಅಂದ್ರೆ ಆ ಬರವಣಿಗೆಯ ವಾಕ್ಯಗಳಿಗೂ ಆಡು ಮಾತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಆದರೆ ಭಾಸನ ನಾಟಕಗಳು ಹಾಗಿಲ್ಲ. ನೇರವಾಗಿ ಅವನು ಆಡು ಮಾತಿನಲ್ಲೇ ನಾಟಕವನ್ನು ಪ್ರಾರಂಭಿಸ್ತಾನೆ. ಆಡು ಮಾತುಗಳು ಏನಿವೆಯಾ ಅವುಗಳನ್ನೇ ನಾಟಕದಲ್ಲಿ ಬರೆದಿದ್ದಾನೆ. ಆದ್ರಿಂದ ಭಾಸನ ನಾಟಕಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬಾ ಪಾಂಡಿತ್ಯ ಬೇಡ. ಕೋಶ ಗ್ರಂಥಗಳನ್ನು ಸ್ವಲ್ಪ ನೋಡಿಕೊಂಡ್ರೂ ಸಾಕು, ಅರ್ಥ ಗೊತ್ತಾಗತ್ತೆ. ಅಂತಹ ಒಂದು ಸರಳವಾದ ಶೈಲಿಯಲ್ಲಿ, ಆಡು ಭಾಷೆಯಲ್ಲಿ ಬಹಳ ಸುಂದರವಾಗಿ ಭಾಸ ನಾಟಕಗಳನ್ನು ರಚನೆ ಮಾಡಿದ್ದಾನೆ. ಈ ದೂತವಾಕ್ಯ ಅನ್ನುವಂತಹ ನಾಟಕದ ಬಗ್ಗೆ ಮಾತಾಡ್ತಾ ಬಹಳ ಚೆನ್ನಾಗಿ ಭಾಸನ ಕುರಿತಾಗಿ, ದೂತವಾಕ್ಯದ ನಾಟಕದ ಕುರಿತಾಗಿ ತಿಳಿಸ್ಕೊಟ್ರಿ. ಭಾಸನ ದೂತವಾಕ್ಯವನ್ನ ಬಿಟ್ಟು ಈ ದೂತ ಅನ್ನುವಂತಹ ವಿಷಯದ ಬಗ್ಗೆ ಇನ್ನೇನಾದ್ರೂ ಹೇಳ್ಬೋದಾ ಅಂತ ಇದೊಂದು ಶಾಸ್ತ್ರೀಯವಾದಂತಹ ಪ್ರಶ್ನೆ. ಯಾವುದೇ ಒಂದು ಕಾವ್ಯ, ನಾಟಕ ಇವುಗಳನ್ನು ವಿವರಿಸುವಾಗ ಕೇವಲ ನಾಟಕದ ಅರ್ಥ ಅಥವಾ ಕಾವ್ಯದ ಅರ್ಥ ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಸ್ವಾರಸ್ಯ ಇರಲ್ಲ. ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಸ್ಯಾತ್ ಸಂದೇಶ ಹರೋ ದೂತಃ ದೌತ್ಯಂ ತದ್ಭಾವ ಕರ್ಮಣಿ ಎಂಬುದಾಗಿ ಅಮರಕೋಶದಲ್ಲಿ ಅಮರಸಿಂಹ ಹೇಳಿದ್ದಾನೆ. ಸ್ಯಾತ್ ಸಂದೇಶ ಹರಹ ದೂತಃ. ಒಬ್ಬ ರಾಜನ ಸಂದೇಶವನ್ನು ಇನ್ನೊಬ್ಬ ರಾಜನಿಗೆ ತಲುಪಿಸುವವನು ದೂತ ಆಗ್ತಾನೆ ಎಂಬುದು ಇದಕ್ಕೆ ತಾತ್ಪರ್ಯ. ದೂತನ ಬಗ್ಗೆ ಹೇಳಬೇಕು ಅಂತಾದ್ರೆ ತುಂಬಾ ವಿಷಯಗಳಿವೆ. ಮಹಾಕವಿಗಳು ಕೆಲವು ಕಡೆ ದೂತ ಎಂಬಂತಹ ಪದವನ್ನು
ಉಲ್ಲೇಖ ಮಾಡ್ತಾರೆ. ಕೆಲವು ಕಡೆ ದೂತ ಎಂಬಂತಹ ಪದವನ್ನು ಉಲ್ಲೇಖ ಮಾಡಲ್ಲ, ಆ ವ್ಯಕ್ತಿ ದೂತನಾಗಿಯೇ ಇರ್ತಾನೆ. ಕಾಳಿದಾಸನ ಮಾಲವಿಕಾಗ್ನಿಮಿತ್ರ ಎಂಬಂತಹ ನಾಟಕವನ್ನು ಗಮನಿಸಿದ್ರೆ ಅಲ್ಲಿ ಗೌತಮ ಎಂಬಂತಹ ಒಬ್ಬ ಹಾಸ್ಯಗಾರನಿರ್ತಾನೆ. ಅವನು ಹಾಸ್ಯಗಾರನೂ ಹೌದು, ಮಂತ್ರಿಯೂ ಹೌದು, ಅಗ್ನಿಮಿತ್ರ ಎಂಬಂತಹ ರಾಜನಿಗೆ ದೂತನೂ ಹೌದು. ಇನ್ನು ರಾಮಾಯಣದ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದು. ರಾಮನ ದೂತ ಹನುಮಂತ, ಅವನು ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಲಂಕೆಗೆ ಹೋಗ್ತಾನೆ ಎಂಬುದು ಗೊತ್ತಿದೆ. ಹಾಗಿದ್ರೆ ಅವನು ಲಂಕೆಗೆ ಹೋಗಿ ಈ ಸೀತೆ ರಾಮನ ಹೆಂಡತಿ ಎಂಬಂತಹ ಒಂದು ಸಂದೇಶವನ್ನು ರಾವಣನಿಗೆ ಕೊಡ್ತಾನ ಕೇಳಿದ್ರೆ ಇಲ್ಲ. ಅಶೋಕವನವನ್ನು ಪುಡಿ ಮಾಡ್ತಾನೆ, ರಾಕ್ಷಸರ ಜೊತೆ ಯುದ್ಧವನ್ನು ಮಾಡ್ತಾನೆ. ಅವನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದಾಗ ಸಂಪೂರ್ಣ ಲಂಕೆಯನ್ನೇ ಸುಟ್ಟು ಬಿಡ್ತಾನೆ. ಇದು ಎಷ್ಟರ ಮಟ್ಟಿಗೆ ಸರಿ? ದೂತನಾದವನು ಸಂದೇಶವನ್ನು ಕೊಡಬೇಕಲ್ವಾ ಅಂತ ಅನಿಸತ್ತೆ. ಇದಕ್ಕೆಲ್ಲ ನಮ್ಗೆ ಉತ್ತರ ಸಿಗಬೇಕು ಅಂತಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಓದ್ಲೇಬೇಕು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದಕ್ಕೆ ಸಂಪೂರ್ಣ ವಿವರಣೆ ಇದೆ. ಹಾಗೆಯೇ ಕಾಳಿದಾಸ ಮೇಘದೂತ ಎಂಬಂತಹ ಒಂದು ಖಂಡಕಾವ್ಯವನ್ನು ಬರೆದಿದ್ದಾನೆ. ಅಲ್ಲಿ ಮೋಡವನ್ನೇ ದೂತವಾಗಿ ಚಿತ್ರಿಸಿದ್ದಾನೆ. ಬಹಳ ಸುಂದರವಾದಂತಹ ಒಂದು ಖಂಡಕಾವ್ಯ. ಇನ್ನು ನೈಷಧೀಯ ಚರಿತೆಯನ್ನು ನಾವು ನೋಡುವುದು ಅಂತಾದ್ರೆ ಅಲ್ಲಿ ನಳ ಮಹಾರಾಜ ಒಂದು ಹಂಸವನ್ನು ದೂತನನ್ನಾಗಿ ಬಳಸಿಕೊಳ್ತಾನೆ. ದಮಯಂತಿ ಎಂಬಂತಹ ರಾಜಕುಮಾರಿಗೆ ತನ್ನ ಸಂದೇಶವನ್ನು ಆ ಹಂಸದ ಮೂಲಕ ಕಳುಹಿಸಿಕೊಡ್ತಾನೆ. ಅಲ್ಲಿ ಹಂಸವೇ ದೂತ. ಹೀಗೆ ಸಂಸ್ಕೃತ ಸಾಹಿತ್ಯದ ಇತಿಹಾಸವನ್ನು ನಾವು ಗಮನಿಸ್ತಾ ಹೋದಾಗ ದೂತನ ಉಲ್ಲೇಖಗಳು ನಮ್ಗೆ ತುಂಬಾ ಕಡೆ ಸಿಗ್ತವೆ. ಆ ದೂತನ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನೇ ನೋಡಬೇಕು. ಶ್ರೋತೃಗಳೇ, ಕೇಳಿದ್ರಲ್ಲ, ಭಾಸನ ಒಂದು ನಾಟಕದ ಪರಿಚಯವನ್ನಷ್ಟೇ ಇವತ್ತು ನಾವು ಮಾಡಿಕೊಟ್ವಿ. ಆದ್ರೆ ಒಟ್ಟು 14 ನಾಟಕಗಳನ್ನ ಭಾಸ ಮಹಾಕವಿ ರಚಿಸಿದ್ದಾನೆ. ಒಂದೊಂದು ಕೂಡ ಅತ್ಯುತ್ಕೃಷ್ಟವಾಗಿದೆ. ಹಲವಾರು ನಾಟಕಗಳ ಕಥಾವಸ್ತು ರಾಮಾಯಣ ಮತ್ತು ಮಹಾಭಾರತ ಮತ್ತು ಭಾಗವತದ ಕಥೆಗಳನ್ನ ಆಧರಿಸಿದಂತದ್ದಾಗಿದೆ. ಒಂದೊಂದು ಕೂಡ ಸಮಾಜಕ್ಕೆ ಬೇಕಾದಂತಹ ನೀತಿ, ತತ್ವಬೋಧನೆ, ಜೀವನ ಪಾಠ, ಸುಭಾಷಿತಗಳನ್ನ ಭೂಯಿಷ್ಠವಾಗಿ ಒಳಗೊಂಡಿದೆ. ನಾಟಕ ಅನ್ನುವಂಥದ್ದು ರಂಗಭೂಮಿಯವರೆಗೆ ವಿಸ್ತಾರಗೊಂಡು ಈಗ ಚಲನಚಿತ್ರ ಅನ್ನುವಂತಹ ಪ್ರಕಾರದವರೆಗೆ ಬೆಳೆದುಕೊಂಡು ಬಂದು ವಿಸ್ತಾರವಾಗಿ ಆ ಕ್ಷೇತ್ರ ಮುಂದುವರೆದಿದೆ. ಆದ್ರೆ ನಾಟಕದ ರೀತಿಯಲ್ಲೇ ಭಾಸನ ನಾಟಕಗಳನ್ನ ಓದ್ಬೇಕು, ಅದರ ಆಸ್ವಾದನೆಯನ್ನ ಎಲ್ಲರೂ ಕೂಡ ಪಡಿಬೇಕು, ಅದರ ಉಪದೇಶಗಳನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳುವ ತರಹ ಆಗ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನ ಇಂದು ನಾವು ಪ್ರಸ್ತುತ ಪಡಿಸಿದ್ವಿ. ಭಾಸ ಮಹಾಕವಿಯಿಂದ ಆರಂಭ ಮಾಡಿ ದೂತ ಅಂದ್ರೇನು, ದೂತವಾಕ್ಯ ಅನ್ನುವಂತಹ ನಾಟಕದ ವೈಶಿಷ್ಟ್ಯವೇನು, ಹೇಗೆ ಇದು ತನ್ನನ್ನು ತಾನು ವಿಸ್ತರಿಸಿಕೊಂಡು ಬಂದಿದೆ, ಈ ಎಲ್ಲ ಮಾತುಗಳನ್ನ ತುಂಬಾ ಚೆನ್ನಾಗಿ ನಮ್ಮ ಕೇಳುಗರಿಗೆ ಮನಮುಟ್ಟುವಂತೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಇಷ್ಟು ಹೊತ್ತು ಇಲ್ಲಿ ತನಕ ಬಂದು ನಮ್ಮ ಜೊತೆ ಇದ್ದು ನಮ್ಮ ಕೇಳುಗರಿಗಾಗಿ ಇಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನನ್ನನ್ನಿಲ್ಲಿ ಕರೆದಿದ್ದಕ್ಕೂ ಕೂಡ ನಿಮಗೆ ಹಾಗೂ ಆಕಾಶವಾಣಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಇದುವರೆಗೂ ದೂತಮಂಜರಿ ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ಅವಲೋಕನ ಕೇಳಿದಿರಿ. ಪಾಲ್ಗೊಂಡಿದ್ದವರು ವಿದ್ವಾನ್ ದೀಪಕ್ ಭಟ್. ಪ್ರಸ್ತುತಿ ಸುರಭಿ ತಾತಾಚಾರ್. ಇದು ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.